ಕನ್ನಡ ಶಿಗ್ರಪಿ ಪ್ರಥಮ ದರ್ಜೆ ವೇಗ ಪತ್ರಿಕೆ 1999 ನವೆಂಬರ್. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ನಗರಾಭಿವೃದ್ಧಿ ಸಚಿವರು ತಂದಿರುವ ವಿಧೇಯಕವನ್ನು ವಿರೋಧಿಸಿ ಬೆಂಗಳೂರು ನಗರದ ಅಭಿವೃದ್ಧಿಯನ್ನು ಕುರಿತು ಸರ್ಕಾರ ತಾಳಿರುವ ತಾತ್ಸಾರವನ್ನು ವಿರೋಧಿಸಿ ಕೆಲವು ಮಾತುಗಳನ್ನು ಹೇಳಲು ಇಚ್ಛೆಪಡುತ್ತೇನೆ. ಬೆಂಗಳೂರು ನಗರವು ಮಹಾನಗರವಾಗಿದ್ದು ರಾಜ್ಯದ ರಾಜಧಾನಿ ಆಗಿರುವ ಈ ನಗರವು ಉದ್ಯಾನ ನಗರ ಎಂದು ಹೆಸರನ್ನು ಗಳಿಸಿತ್ತು. ಬೆಂಗಳೂರು ನಗರದ ಅಭಿವೃದ್ಧಿಯನ್ನು ಮಾಡಲು ಸರ್ಕಾರ ವಿಫಲವಾಗಿರುವ ಬಗ್ಗೆ ಒಂದೆರಡು ಉದಾಹರಣೆಯನ್ನು ಸಭೆಯ ಮುಂದೆ ಬಯಸುತ್ತೇನೆ. ಕರ್ನಾಟಕ ರಾಜ್ಯದ ರಾಜಧಾನಿ ಆಗಿರುವ ಈ ನಗರದಲ್ಲಿ ಬಹುಸಂಖ್ಯಾತರಾಗಿರುವ ಕನ್ನಡಿಗರು ಈಗ ಅಲ್ಪಸಂಖ್ಯಾತರಾಗಿದ್ದಾರೆ. ಇದಕ್ಕೆ ಮೂಲ ಕಾರಣ ದಿನೇ ದಿನೇ ಅಕ್ಕಪಕ್ಕ ರಾಜ್ಯಗಳಿಂದ ವಲಸೆ ಬರುತ್ತಿರುವುದು. ಇದರ ಬಗ್ಗೆ ಯಾವುದೇ ಸರ್ಕಾರಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳದೆ ಇರುವುದು ಹಾಗೂ ಸ್ಥಳೀಯ ಕಾನೂನುಗಳ ತಿದ್ದುಪಡಿ ಆಗದಿರುವುದು ಮೂಲ ಕಾರಣವಾಗಿದೆ. ಬೆಂಗಳೂರು ನಗರದ ಅಭಿವೃದ್ಧಿಗಾಗಿಯೇ ರಚಿತಗೊಂಡ ಪ್ರಾಧಿಕಾರವು ತನ್ನ ವೈಫಲ್ಯತೆಯಿಂದಾಗಿ ಕ್ರಮಬದ್ಧವಾದ ಬಡಾವಣೆಗಳನ್ನು ನಿರ್ಮಾಣವಾಗದೆ ಇಡೀ ನಗರದ ಸೌಂದರ್ಯವನ್ನೇ ಕೆಡಿಸುವ ವಾತಾವರಣವನ್ನು ಉಂಟು ಮಾಡಿತ್ತು. ಇದಕ್ಕೆ ಪೂರಕವಾಗಿ ಬಂಡವಾಳ ಶಾಹಿಗಳು ಕಂದಾಯ ಭೂಮಿಯನ್ನು ಬಡಾವಣೆಯಾಗಿ ನಿರ್ಮಿಸಿ ಅದು ಸ್ಥಳೀಯರಿಗೆ ಸಿಗದ ದುಬಾರಿ ಬೆಲೆಗೆ ಮಾರಾಟ ಮಾಡುವ ಮೂಲಕ ಹಣ ಗಳಿಕೆಯಲ್ಲಿ ತೊಡಗಿದ್ದಾರೆ. ಸರ್ಕಾರದ ಡೋಲಾಯಮಾನ ನೀತಿಯಿಂದಾಗಿ ಇಂದು ಆಸ್ತಿಪಾಸ್ತಿಗಳ ವ್ಯವಹಾರಗಳು ನಿಂತು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗಿರುತ್ತದೆ. ನಗರದ ನಾಗರಿಕರು ದುಡಿಯುವ, ಕುಡಿಯುವ ನೀರಿನ ಸೌಕರ್ಯ, ಸಂಚಾರದ ವ್ಯವಸ್ಥೆ ಹಾಗೂ ಪ್ರಾಥಮಿಕ ಸೌಲಭ್ಯಗಳಿಂದ ಇತ್ತೀಚಿನ ದಿನಗಳಲ್ಲಿ ವಂಚಿತರಾಗುತ್ತಿದ್ದಾರೆ. ಹೊಸ ಬಡಾವಣೆಗಳ ಅಭಿವೃದ್ಧಿಯನ್ನು ಮಾಡದೆ ಸರ್ಕಾರ ನಿರ್ಲಕ್ಷ್ಯ ಭಾವನೆಯನ್ನು ತೋರಿದ್ದು ರಸ್ತೆಗಳ ಸ್ಥಿತಿ ಶೋಚನೀಯವಾಗಿರುತ್ತದೆ. ಮಹಾನಗರ ಎಂಬ ಹೆಸರು ಬಂದರೂ ಜನಸಂಖ್ಯೆ ಹೆಚ್ಚಾಗಿ ಪೌರ ಸೌಕರ್ಯಗಳು ಸಿಗದೆ ಬೆಂಗಳೂರಿನ ನಾಗರಿಕರ ಕಷ್ಟ ಕಾರ್ಪಣ್ಯ ಸರ್ಕಾರಕ್ಕೆ ಮನವರಿಕೆ ಆಗಿಲ್ಲವೇ ಎಂದು ಪ್ರಶ್ನಿಸುತ್ತೇನೆ. ಬೆಂಗಳೂರಿನ ನಾಗರಿಕರಿಗೆ ನೀರಿನ ಸೌಕರ್ಯಕ್ಕೋಸ್ಕರ ಕಾವೇರಿ ನೀರು ಸರಬರಾಜು ಹಲವಾರು ಹಂತಗಳಲ್ಲಿ ಬಂದರೂ ಜನರಿಗೆ ನೀರು ಸಾಲದೆ ನೀರಿನ ತೊಂದರೆಯಿಂದ ಕಷ್ಟ ಅನುಭವಿಸುತ್ತಿದ್ದಾರೆ. ದಿನನಿತ್ಯದ ವಿಷಯವಾಗಿದೆ. ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದರೂ ಸಕ್ರಿಯವಾಗಿ ಯೋಜನೆಗಳು ಯಶಸ್ವಿಯಾಗಿರುವುದಿಲ್ಲ. ರಾಜ್ಯದಲ್ಲಿ ಹಲವಾರು ವಿದ್ಯುತ್ ಯೋಜನೆಗಳು ರೂಪುಗೊಂಡಿದ್ದರೂ ವಿದ್ಯುತ್ ಶಕ್ತಿ ಮಂಡಳಿಯ ಅಧಿಕಾರಿಗಳ ಶಾಮೀಲು ಹಾಗೂ ಕೈಗಾರಿಕೋದ್ಯಮಿಗಳ ದುರುಪಯೋಗದಿಂದ ವಿದ್ಯುತ್ ಶಕ್ತಿ ಸರಬರಾಜು ಸರಿಯಾಗಿ ಆಗದೆ ಜನರು ತೊಂದರೆ ಪಡುವುದು ಸರ್ವೇ ಸಾಮಾನ್ಯವಾದ ವಿಚಾರ ಆಗಿರುತ್ತದೆ. ಬೆಂಗಳೂರು ನಾಗರಿಕರಿಗೆ ಸೌಲಭ್ಯದ ಕಲ್ಪಿಸುತ್ತಿರುವ ನಗರ ಸಾರಿಗೆ ಸಂಸ್ಥೆ ತನ್ನ ಆಡಳಿತ ವೈಫಲ್ಯದಿಂದಾಗಿ ಹಾಗೂ ಭ್ರಷ್ಟಾಚಾರದ ಅಧಿಕಾರಿಗಳು ಸಂಸ್ಥೆಯಲ್ಲಿ ಇದ್ದು ಖರೀದಿಯಲ್ಲಿ ಅವ್ಯವಹಾರ ನಡೆಸಿ
ಸಂಸ್ಥೆಯಲ್ಲಿ ಯಾವಾಗಲೂ ನಷ್ಟವನ್ನೇ ತೋರಿಸುವ ಪರಿಹಾರವನ್ನು ಇಟ್ಟುಕೊಂಡಿದ್ದಾರೆ. ಜನರ ಒತ್ತಡಕ್ಕೆ ಪೂರಕವಾಗಿ ವಾಹನಗಳ ಸಂಖ್ಯೆಯನ್ನು ಹೆಚ್ಚಿಸದೆ ಕೇವಲ ಅಲ್ಪ ಸಂಖ್ಯೆಯ ವಾಹನಗಳಲ್ಲಿ ಇಡೀ ನಗರಕ್ಕೆ ಸಂಚಾರ ಸೌಲಭ್ಯವನ್ನು ಒದಗಿಸಲು ಹೊರಟಿರುವುದು ನಗರದ ಜನತೆಗೆ ನೀಡುವ ಸೇವೆಗಿಂತ ಕೊಡುವ ತೊಂದರೆಗಳು ಹೆಚ್ಚಾಗಿರುತ್ತದೆ. ಈ ರೀತಿಯಲ್ಲಿ ನಡೆದುಕೊಂಡು ಕೆಲವು ವಿರಳ ಘಟನೆಗಳು ಬಿಟ್ಟರೆ ಒಟ್ಟಾರೆ ನಮ್ಮ ರಾಜ್ಯದ ಪೊಲೀಸರು ಶಾಂತಿ ಪ್ರಿಯರು ಎನ್ನುವುದಕ್ಕೆ ಹಲವಾರು ನಿದರ್ಶನಗಳು ಇವೆ. ನಮ್ಮ ರಾಜ್ಯದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಗುರುತರವಾದ ಕಾರ್ಯಕ್ರಮಗಳು ನಡೆದಿದ್ದು ಅದರ ಮೇಲ್ವಿಚಾರಣೆಯನ್ನು ನೀವೆಲ್ಲರೂ ನಿಷ್ಠೆಯಿಂದ ನಿರ್ವಹಿಸಿ ಅದರ ಯಶಸ್ವಿಗೆ ಕಾರಣರಾದ ನಿಮ್ಮ ಕೀರ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಸಿಕ್ಕಿದೆ ಎಂದು ತಿಳಿಸಲು ನಾನು ಸಂತೋಷ ಪಡುತ್ತೇನೆ. ಜನಸೇವೆಯೇ ಜನಾರ್ದನ ಸೇವೆ ಎಂಬ ನುಡಿಮುತ್ತನ್ನು ಅಳವಡಿಸಿಕೊಂಡು ಉತ್ತಮ ಹಾಗೂ ಪ್ರಾಮಾಣಿಕ ಸೇವೆ ನೀಡುತ್ತೀರೆಂದು ಹಾಗೂ ಸಾಮಾನ್ಯ ಜನತೆಗೆ ಸಾಮಾಜಿಕ ನ್ಯಾಯ ನೀಡುವಾಗ ಯಾವುದೇ ರೀತಿಯ ಪಕ್ಷಪಾತ ಇಲ್ಲದೆ ಅವರ ಬದುಕಿನಲ್ಲಿ ಶಾಂತಿ ಸಮಾಧಾನ ನೀಡುವುದು ನಮ್ಮ ಜವಾಬ್ದಾರಿ ಎಂದು ಕರ್ತವ್ಯ ನಿರ್ವಹಿಸುತ್ತೀರಿ ಎಂದು ಭಾವಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಮಾನ್ಯರೇ, ತಾವು ಬರೆದ ನವೆಂಬರ್ 13ರ ಪತ್ರ ತಲುಪಿತು ಹಾಗೂ ಅದರಲ್ಲಿ ಲಗತ್ತಿಸಿದ 50,000 ರೂಪಾಯಿಗಳ ಚೆಕ್ ತಲುಪಿತು. ಧನ್ಯವಾದಗಳು. ತಾವು ಕೋರಿದಂತೆ ತಮಗೆ ನಾವು ಗಂಧದ ಕಲಾಕೃತಿಗಳನ್ನು ತಾವು ಸೂಚಿಸುವ ವಿಳಾಸಕ್ಕೆ ಕಳುಹಿಸಿಕೊಡುತ್ತೇವೆ. ಆದರೆ ಈಗ ನಮ್ಮ ಕಾರ್ಖಾನೆಯಲ್ಲಿ ಕೆಲಸಗಾರರು ಕಳೆದ 1 ವಾರದಿಂದ ಮುಷ್ಕರ ಮಾಡುತ್ತಿದ್ದು ಕೆಲಸ ಕಾರ್ಯಗಳು ನಡೆಯುತ್ತಾ ಇರುವುದಿಲ್ಲ. ಪರಿಸ್ಥಿತಿ ಈ ರೀತಿ ಇರುವುದರಿಂದ ನಿಮ್ಮ ಬೇಡಿಕೆಯನ್ನು ಸಕಾಲದಲ್ಲಿ ಪೂರೈಸಲು ಸಾಧ್ಯ ಆಗದೇ ಇರುವುದಕ್ಕೆ ವಿಷಾದಿಸುತ್ತೇವೆ. ಆದರೂ ತಮ್ಮ ಕೋರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಬೇರೆ ಕೆಲಸಗಾರರನ್ನು ನೇಮಿಸಿಕೊಂಡು ಈ ಕಾರ್ಯ ಮುಗಿಸುವುದಕ್ಕೆ ಪ್ರಯತ್ನ ಮಾಡುತ್ತೇನೆಂದು ತಮಗೆ ತಿಳಿಸಬಯಸುತ್ತೇನೆ. ಈಗ ರಜಾಕಾಲ ಬರುತ್ತಿದ್ದು ಪ್ರವಾಸಿಗಳು ಬಂದು ಹೋಗುವ ಸಮಯ ಆಗಿರುವುದರಿಂದ ಮಳಿಗೆಯಲ್ಲಿ ಸರಕು ಇಲ್ಲದೆ ಇದ್ದರೆ ತಮ್ಮ ವ್ಯಾಪಾರ ಕಡಿಮೆ ಆಗುವ ಪರಿಸ್ಥಿತಿಯಲ್ಲಿ ತಿಳಿಸಿರುವುದನ್ನು ನಾವು ಗಮನಿಸಿದ್ದೇವೆ. ನೀವು ನಮ್ಮ ಶಾಶ್ವತ ವ್ಯಾಪಾರದವರು ಆಗಿದ್ದು ನಿಮಗೆ ಆಗುತ್ತಿರುವ ನಷ್ಟ ಹಾಗೂ ತೊಂದರೆಗೆ ನಾವು ಕೂಡ ಜವಾಬ್ದಾರಿ ಆಗುತ್ತೇವೆಂದು ನಮಗೂ ಮನವರಿಕೆ ಆಗಿದೆ. ನಿಮ್ಮ ದಿನನಿತ್ಯದ ವ್ಯಾಪಾರಕ್ಕೆ ಬೇಕಾದ ಸರಕುಗಳನ್ನು ನಾವು ಕೂಡಲೇ ತಮಗೆ ತಲುಪುವಂತೆ ವ್ಯವಸ್ಥೆ ಮಾಡಲು ನಮ್ಮ ಸಹೋದರ ಸಂಸ್ಥೆಗೆ ಈಗಾಗಲೇ ಕೋರಿದ್ದು ಅವರು ಸರಕುಗಳನ್ನು ನಿಮ್ಮ ವ್ಯಾಪಾರ ಮಳಿಗೆಗೆ ಆದಷ್ಟು ಜಾಗ್ರತೆ ಸರಬರಾಜು ಮಾಡುತ್ತಾರೆ ಎಂಬ ಭರವಸೆಯನ್ನು ತಮಗೆ ನೀಡಲು ಇಚ್ಛಿಸುತ್ತೇವೆ. ಆ ವಸ್ತುಗಳು ಸಹ ನಾವು ತಯಾರಿಸುವ ವಸ್ತುಗಳ ಗುಣಮಟ್ಟಕ್ಕೆ ಸಮನಾಗಿ ಇರುತ್ತವೆ ಹಾಗೂ ಗಿರಾಕಿಗಳಿಗೆ ಮನವೊಪ್ಪುವಂತೆ ಇರುತ್ತವೆಂದು ತಮಗೆ ಭರವಸೆ ನೀಡುತ್ತೇವೆ. ರೈಲಿನಲ್ಲಿ ಬರುವ ಈ ಸರಕುಗಳನ್ನು ತಾವು ಬರುವ ವಾರ
ಪಡೆದ ನಂತರ ದಯಮಾಡಿ ನಮಗೆ ತಿಳಿಸಬೇಕೆಂದು ಕೋರುತ್ತೇವೆ. ತಮ್ಮ ವಿಶ್ವಾಸಿ